ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎ ಮುಜಾವರ್ ಸರ್. ಕೊನೆ ಕ್ಲಾಸಲ್ಲಿ ಆಪ್ಟಿಟ್ಯೂಡ್ ಸೆಂಟೆನ್ಸ್, ವಾಟ್ ಈಸ್ ಆಪ್ಟಿಟ್ಯೂಡ್ ಸೆಂಟೆನ್ಸ್ ಬಗ್ಗೆ ನಾವು ನೋಡಿದ್ವಿ. ಆ್ಯಸ್ ಯು ನೋ ಡಿಯರ್ ಸ್ಟೂಡೆಂಟ್ಸ್, ಸೊ ಸೆಂಟೆನ್ಸ್, ವಾಟ್ ಈಸ್ ಸೆಂಟೆನ್ಸ್, ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬಗ್ಗೆ ನಾವು ನೋಡಿದ್ದೀವಿ. ಸೊ ಹೌ ಮೆನಿ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅನ್ನೋದನ್ನು ನೋಡಿದ್ದೀವಿ. ಸೊ ಇವತ್ತು ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ರೈಟ್ ದ ಹೆಡಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ. ಸೊ ಆ್ಯಸ್ ಯು ನೋ ದ್ಯಾಟ್ ಪ್ರತಿಯೊಂದು ವಾಕ್ಯಗಳಲ್ಲಿ ಗ್ರಾಮರ್ ಇರುತ್ತೆ, ಹಾಗೆ ಎಲ್ಲ ಭಾಷೆಯಲ್ಲೂ ಗ್ರಾಮರ್ ಇರುತ್ತೆ, ಹಾಗೆ ಇಂಗ್ಲೀಷಲ್ಲೂ ಗ್ರಾಮರ್ ಇದೆ. ಸೊ ಇಲ್ಲಿ ಸ್ವಲ್ಪ ಉಪಯೋಗ ಮಾಡುವಂಥ ಪದ್ಧತಿ ಸ್ವಲ್ಪ ಚೇಂಜ್ ಆಗಿದೆ. ಸಿಸ್ಟಮ್ ಈಸ್ ಚೇಂಜ್. ಓಕೆ. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಮಾತಾಡಬೇಕಾದಾಗ ಕ್ರಿಯಾಪದವನ್ನು ಕೊನೆಗೆ ಹಾಕಿ ಮಾತಾಡ್ತೀವಿ. ನಾನು ಈಗ ಕಾಲೇಜಿಗೆ ಹೋಗುತ್ತೇನೆ, ನಾನು ಈಗ ಪತ್ರ ಬರೆಯುತ್ತೇನೆ, ನಾವು ಈಗ ಕ್ರಿಕೆಟ್ ಆಡುತ್ತೇವೆ ಅಂದರೆ ಕ್ರಿಯಾಪದ ಎಲ್ಲ ಕೊನೆಗೆ ಬರುತ್ತೆ. ಬಟ್ ಇಂಗ್ಲೀಷಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಕ್ರಿಯಾಪದ ಎಲ್ಲ ಮಧ್ಯದಲ್ಲೇ ಬರಬೇಕು. ಐ ಗೋ ಟು ಕಾಲೇಜ್, ಐ ಇಸ್ ಎ ಸಬ್ಜೆಕ್ಟ್, ಗೋ ಇಸ್ ಎ ವರ್ಬ್, ಕಾಲೇಜ್ ಇಸ್ ಎ ಆಬ್ಜೆಕ್ಟ್. ಓಕೆ. ಐ ಗೋ ಟು ಕಾಲೇಜ್ ನೋಡಿ, ಎಡಗೈಯಲ್ಲಿ ಅವಳು ವರ್ಬ್ ಬರುತ್ತೆ. ಓಕೆ. ಸೊ ಆಬ್ಜೆಕ್ಟ್ ಕೊನೆಗೆ ಬರುತ್ತೆ ಎಲ್ಲಿ? ಇಂಗ್ಲೀಷ್ ಭಾಷೆಯಲ್ಲಿ. ಸೊ ಕನ್ನಡದಲ್ಲಿ ಕೊನೆಗೆ ಬರುತ್ತೆ. ಸೊ ವ್ಯತ್ಯಾಸ ಏನಪ್ಪ ಅಂದರೆ ಕನ್ನಡದಲ್ಲಿ ಕ್ರಿಯಾಪದ ಯಾವಾಗಲೂ ಕೊನೆಗೆ ಬರುತ್ತೆ, ಇಂಗ್ಲೀಷಲ್ಲಿ ಯಾವಾಗಲೂ ಕ್ರಿಯಾಪದ ಮಧ್ಯದಲ್ಲಿ ಬರುತ್ತೆ. ಸೊ ಎರಡನೇದು ವ್ಯತ್ಯಾಸ ಏನಪ್ಪ ಅಂದರೆ ಆರ್ಟಿಕಲ್ಸ್, ಎ ಅಂದ ನಾವು ಆರ್ಟಿಕಲ್ಸನ್ನು ಬಳಸಬೇಕಾಗತ್ತೆ. ಆದರೆ ಕನ್ನಡದಲ್ಲಿ ಇದರ ಅವಶ್ಯಕತೆ ಇಲ್ಲ. ಸೊ ಇಂಗ್ಲೀಷಲ್ಲಿ ಬೇಕೇ ಬೇಕು. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕನ್ನಡ ಮತ್ತು ಇಂಗ್ಲೀಷ್ಗೆ ಏನು ವ್ಯತ್ಯಾಸ ಅಂದರೆ ಇಂಗ್ಲೀಷಲ್ಲಿ ನಮಗೆ ಆರ್ಟಿಕಲ್ಸ್ ಬೇಕಾಗುತ್ತೆ, ಸಬ್ಜೆಕ್ಟ್ ಉಪಯೋಗ ಮಾಡಬೇಕು, ಅದ್ರ ಜೊತೆಗೆ ವರ್ಬನ್ನು ಮಧ್ಯದಲ್ಲಿ ಹಾಕಬೇಕು. ಆದರೆ ಕನ್ನಡದಲ್ಲಿ ಇದು ಯಾವುದು ಅಪ್ಲೈ ಆಗಲ್ಲ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಇಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರೋದು ಏನಪ್ಪ ಅಂದರೆ ಅಫ್ಕೋರ್ಸ್ ನೌನ್ ಅಂದ್ರೇನು ಅಥವಾ ಪ್ರೊನೌನ್ ಅಂದ್ರೇನು, ಯಾವ್ಯಾವ ನೌನು ಪ್ರೊನೌನನ್ನು ಬಳಸಬೇಕು, ಅದ್ರ ಜೊತೆಗೆ ಆರ್ಟಿಕಲ್ಸ್ ಯಾವುವು, ಎ ಆ್ಯಂಡ್ ದ ಅಂದ್ರೇನು, ಸೊ ಹೆಲ್ಪಿಂಗ್ ವರ್ಬನ್ನು ಹೇಗೆ ಬಳಸಬೇಕು, ಮೇನ್ ವರ್ಬನ್ನು ಹೇಗೆ ಬಳಸಬೇಕು, ಪ್ರಿಪೋಸಿಷನ್ ಅಂದ್ರೇನು, ಪ್ರಿಪೋಸಿಷನ್ ಯಾವ್ಯಾವ ಬರುತ್ತೆ, ಕಂಜಂಕ್ಷನ್ಸ್ ಯಾವುವು, ಈ ರೀತಿ ನಮಗೆ ಒಂದು ಡೌಟ್ಸ್ಗಳಿದೆ. ಈ ಡೌಟ್ಸನ್ನು ನಾವು ಕ್ಲಾರಿಫೈ ಮಾಡಬೇಕಾಗಿದೆ. ಸೊ ಇಫ್ ಯು ಕ್ಲಾರಿಫೈ ದ ಡೌಟ್ಸ್, ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರೈಟ್ ಆ್ಯಂಡ್ ಸ್ಪೀಕ್ ಇನ್ ಇಂಗ್ಲೀಷ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಅಫ್ಕೋರ್ಸ್ ನಾವು ಬೆಳಗಿಂದ ಸಾಯಂಕಾಲ ಇಂಗ್ಲೀಷ್ ಕೇಳ್ತಾ ಇರ್ತೀವಿ, ಆದರೆ ನಾವು ಹೇಳಲ್ಲ. ಸೊ ಬಾಯಿಂದ ಜೋರಾಗಿ ಹೇಳಲ್ಲ. ಸೊ ಹೀಗಾಗಿ ನಮಗೆ ಇಂಗ್ಲೀಷು ಕಷ್ಟ ಆಗ್ತಾ ಇದೆ. ಇಂಗ್ಲೀಷು ನಾವು ದೂರ ಇಟ್ಟಿದ್ದೀವಿ. ಸೊ ಇಂಗ್ಲೀಷಿಗೆ ನಾವು ಸಮೀಪ ತೆಗೆದುಕೊಂಡಿಲ್ಲ. ಸೊ ವಿ ಆರ್ ನಾಟ್ ಲವಿಂಗ್ ದ ಲ್ಯಾಂಗ್ವೇಜ್. ವೆನ್ ಯು ಸ್ಟಾರ್ಟ್ ಲವಿಂಗ್ ಲ್ಯಾಂಗ್ವೇಜ್, ಆಟೋಮೆಟಿಕ್ಲಿ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರೈಟ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ರೈಟ್ ದ ಹೆಡ್ಡಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಬರೆದಿದ್ದೀನಿ ಪಾರ್ಟ್ಸ್ ಆಫ್ ಸ್ಪೀಚ್. ಸ್ಪೀಚ್ ಅಂದರೆ ಏನು? ಮಾತು. ಓಕೆ. ಸೊ ಮಾತಿನ ಭಾಗಗಳು. ಓಕೆ. ಸೊ ಪಾರ್ಟ್ಸ್ ಅಂದರೆ ಏನು ಹೇಳಿ? ಭಾಗಗಳು. ಮಾತು ಅಂದರೆ ಮಾತಿನ ಭಾಗಗಳು. ಹಾಗಾದ್ರೆ ಯಾವ್ಯಾವ ಮಾತಿನ ಭಾಗಗಳು ಬರ್ತವೆ ಅಂತಂದರೆ, ಸೊ ಅಫ್ಕೋರ್ಸ್ ದೇರ್ ಆರ್ 8 kinds ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ದೇರ್ ಆರ್ 8 kinds ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಕೈಂಡ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಹಾಗಾದ್ರೆ ಯಾವುವು ಅಂತ ನಾವು ನೋಡಿದಾಗ, ಸೊ ಫಸ್ಟ್ ಒನ್ ಈಸ್ ನೌನ್. ಓಕೆ. ಸೊ ನೌನ್ ನಾಮಪದ, ಕನ್ನಡದಲ್ಲಿ ನಾಮಪದ ಅಂತ ಹೇಳ್ತೀವಿ. ಸೊ ನಾಮಪದ ಅಂದರೆ ನೇಮಿಂಗ್ ವರ್ಡ್ಸ್. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ನೇಮಿಂಗ್ ವರ್ಡ್ಸಿಗೆ ನಾವು ನಾಮಪದ ಅಂತೀವಿ. ಸೊ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್, ಎನಿಮಲ್ ಆ್ಯಂಡ್ ಥಿಂಗ್ಸ್, ವ್ಯಕ್ತಿ, ಪ್ರಾಣಿ, ವಸ್ತುಗಳ ಹೆಸರುಗಳಿಗೆ ನಾವು ನಾಮಪದ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಸೆಕೆಂಡ್ ಒನ್ ಈಸ್ ಪ್ರೊನೌನ್. ಪ್ರೊನೌನ್ ಅಂದರೆ ಸರ್ವನಾಮ. ಓಕೆ. ಸರ್ವನಾಮ. ಹಾಗಾದರೆ ಸರ್ವನಾಮ ಅಂದರೆ ಏನು ಅಂತ ನಾವು ನೋಡಿದಾಗ, ಇನ್ಸ್ಟೆಡ್ ಆಫ್ ನೌನ್ ಅಂದರೆ ನಾಮಪದಗಳ ಬದಲಾಗಿ ಉಪಯೋಗಿಸುವಂಥ ಪದಗಳಿಗೆ ಪ್ರೊನೌನ್ ಅಂತ ಹೇಳ್ತೀವಿ. ಸೊ ಥರ್ಡ್ ಒನ್ ಈಸ್ ಅಡ್ಜೆಕ್ಟಿವ್ಸ್, ನಾಮ ವಿಶೇಷಣಗಳು. ನೋಡಿ, ಇಲ್ಲಿ ಹೆಸರಲ್ಲೇ ನೋಡ್ಬೇಕಾದ್ರೆ ನಾಮ ಅಂದರೆ ಹೆಸರು, ವಿಶೇಷ ಅಂದರೆ ಸಮಥಿಂಗ್ ಸ್ಪೆಷಲ್. ಓಕೆ. ಡಿಸ್ಕ್ರೈಬಿಂಗ್ ನೌನ್ ಆ್ಯಂಡ್ ಪ್ರೊನೌನ್ ಅಂತ ಬರ್ಕೋಬೋದು. ಡಿಸ್ಕ್ರೈಬಿಂಗ್ ನೌನ್ ಆ್ಯಂಡ್ ಪ್ರೊನೌನ್. ಡಿಸ್ಕ್ರೈಬ್ ಮಾಡೋದು ಏನನ್ನ, ನಾಮಪದ ಮತ್ತು ಸರ್ವನಾಮದ ಗುಣವನ್ನು ಹೇಳೋದಕ್ಕೆ ನಾವು ನಾಮ ವಿಶೇಷಣಗಳು, ಅಡ್ಜೆಕ್ಟಿವ್ಸ್. ಓಕೆ. ಈಗ ಫಾರ್ ಎಕ್ಸಾಂಪಲ್, ರವಿ ಈಸ್ ಎ ಗುಡ್ ಬಾಯ್ ಅಂತೀವಿ. ಸೊ ರವಿ ಈಸ್ ಎ ನೌನ್ ಆ್ಯಂಡ್ ಗುಡ್ ಈಸ್ ಎ ಅಡ್ಜೆಕ್ಟಿವ್ಸ್. ಇಲ್ಲಿ ಏನಾಗ್ತಾ ಇದೆ, ವರ್ಣಿಸ್ತಾ ಇದ್ದೀವಿ. ಯಾರಿಗೆ?
ನಾಮ ಪದವನ್ನು ವರ್ಣಿಸ್ತಾ ಇರ್ತೀವಿ. ದಿಸ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್ಸ್. ನಾನು ನೋಡಿ ಈಗ ಜಸ್ಟ್ ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್, ಒನ್ ಬೈ ಒನ್ ಎಕ್ಸ್ಪ್ಲೇನ್. ಅಫ್ಕೋರ್ಸ್ ಫೋರ್ತ್ ಒನ್ ಈಸ್ ವರ್ಬ್. ವರ್ಬ್ ಅಂದರೆ ಏನು ಹೇಳಿ? ಕ್ರಿಯಾಪದ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಈಸ್ ಜಸ್ಟ್ ಲೈಕ್ ಎ ಬ್ಯಾಕ್ ಬೋನ್. ಯಾವ ರೀತಿ ಮನುಷ್ಯನಿಗೆ ಬ್ಯಾಕ್ ಬೋನ್ ಇರ್ತದೆ, ಹಾಗೆ ಕ್ರಿಯಾಪದ ಅನ್ನೋದು ಬ್ಯಾಕ್ ಬೋನ್ ಇದೆ. ಇಲ್ಲಿ ಕನ್ನಡದಲ್ಲಿ ನಮಗೆ ಗೊತ್ತಾಗುತ್ತೆ, ಬರುತ್ತೇನೆ, ಬಂದಿದ್ದೇನೆ ಅಂತ ಹೇಳ್ತೀವಿ, ಆಡುತ್ತೇನೆ, ಆಡಿದ್ದೇನೆ ಅಂತ ಹೇಳ್ತೀವಿ. ಆದರೆ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು ಕ್ರಿಯಾಪದವನ್ನು? ಇಂಗ್ಲೀಷಲ್ಲಿ ಐ ಮೀನ್ ವರ್ಬ್ ಒನ್ ಹೇಗೆ ಹೇಳಬೇಕು, ಅಥವಾ ವರ್ಬ್ ಒನ್ ಅಂದ್ರೇನು, ವರ್ಬ್ ಟು ಅಂದ್ರೇನು, ವರ್ಬ್ ತ್ರೀ ಅಂದ್ರೇನು, ಗೋ ಅಂದ್ರೇನು, ವೆಂಟ್ ಅಂದ್ರೇನು, ಗಾನ್ ಅಂದ್ರೇನು, ಗೋ ಯಾವಾಗ ಹಚ್ಚಬೇಕು, ವೆಂಟ್ ಯಾವಾಗ ಹಚ್ಚಬೇಕು, ಗೋನ್ ಯಾವಾಗ, ಇದು ನಮಗೆ ಕಷ್ಟ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸುವ ಪದ. ಆ್ಯಕ್ಷನ್ ವರ್ಡ್ಸ್, ಆ್ಯಕ್ಷನ್ ವರ್ಡ್ ಅಂದ್ರೆ ಬರ್ತದೆ, ಆ್ಯಕ್ಷನ್ ವರ್ಡ್. ಸೊ ಯಾವ ಐ ಮೀನ್ ಪದವು ಕ್ರಿಯೆಯನ್ನು ಸೂಚಿಸ್ತದೆ, ಅದಕ್ಕೆ ಆ್ಯಕ್ಷನ್ ವರ್ಡ್ ಅಥವಾ ಕ್ರಿಯಾಪದ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಐ ಮೀನ್ ಆಡ್ವರ್ಬ್. ಆಡ್ವರ್ಬ್ ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ ನೋಡಿ, ಇಲ್ಲಿ ನಿಮಗೆ ಹೆಸರು ಹೇಳ್ದಂಗೆ ಇಲ್ಲಿ ಕ್ರಿಯೆಯ ವಿಶೇಷತೆಯನ್ನು ಹೇಳೋದು. ಡಿಸ್ಕ್ರೈಬಿಂಗ್ ವರ್ಬ್, ಆ್ಯಡಿಂಗ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ವರ್ಬ್. ಅಂದರೆ ಕ್ರಿಯಾಪದಕ್ಕೆ ಏನನ್ನಾದರೂ ಕೂಡಿಸೋದಕ್ಕೆ ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ಹೇಳ್ಬೋದು ಅಂದರೆ ಆ್ಯಡಿಂಗ್ ವರ್ಡ್. ಸೊ ಕೂಡಿಸೋ ಪದ, ಯಾವುದಕ್ಕೆ? ಕ್ರಿಯಾಪದಕ್ಕೆ ಏನನ್ನಾದರೂ ಕೂಡಿಸುವುದು ಅಥವಾ ಕ್ರಿಯಾಪದದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವುದು, ಇದಕ್ಕೆ ಏನು ಹೇಳ್ತೀವಿ? ಅಡ್ವರ್ಬ್. ಸೊ ಸಿಕ್ಸ್ತ್ ಒನ್ ಈಸ್ ಅಡ್ವರ್ಬ್. ಆದಮೇಲೆ ಪ್ರಿಪೋಸಿಷನ್ಸ್. ಉಪಸರ್ಗಗಳು ಅಥವಾ ಇದಕ್ಕೆ ನಾವು ಸಂಬಂಧ ಸೂಚಕ ಪದ ಅಂತಲೂ ಕರಿತೀವಿ. ಸಂಬಂಧ ಸೂಚಕ ಪದ. ಓಕೆ, ಸಂಬಂಧ ಸೂಚಕ ಪದ. ಇದಕ್ಕೆ ರಿಲೇಷನ್ ವರ್ಡ್ ಅಂತಲೂ ಹೇಳ್ಬೋದು. ನೋಡಿ, ರಿಲೇಷನ್ ಸಂಬಂಧವನ್ನು ಸೂಚಿಸ್ತದೆ. ಸೊ ರಿಲೇಷನ್ ವರ್ಡ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ವೆರಿ ಇಂಪಾರ್ಟೆಂಟ್ ಇದೆ. ಅಫ್ಕೋರ್ಸ್ ಈ ತಿಳ್ಕೊಂಡು ಇದನ್ನು ನೀವು ಹೆಂಗೆ ರಿಪೀಟ್ ಮಾಡ್ತೀರಿ, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಿ, ಇದನ್ನು ಹೇಗೆ ಹೇಳ್ತಾ ಹೋಗ್ತೀರಿ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್ ಇದೆ. Suppose if you don't repeat, if you don't use that prepositions, if you don't use of course adverb, if you don't use noun, pronoun ಅಂತಂದಾಗ ಸಹಜವಾಗಿ ನಿಮಗೆ ಇಂಗ್ಲೀಷು ಕಷ್ಟ ಆಗುತ್ತೆ. ಸೆವೆಂತ್ ಈಸ್ ಕಂಜಂಕ್ಷನ್ಸ್. ಜಂಕ್ಷನ್. ಹ್ಯಾವ್ ಯು ಹರ್ಡ್ ಜಂಕ್ಷನ್ ಅನ್ನೋ ಪದ ಕೇಳಿರಾ? ಜಂಕ್ಷನ್ ಅಂದರೆ ಜಾಯ್ನಿಂಗ್ ವರ್ಡ್ಸ್. ಇದಕ್ಕೆ ನಾವು ಕನ್ನಡದಲ್ಲಿ ಸಮುಚ್ಚಯಗಳು ಓಕೆ, ಇದಕ್ಕೆ ಜಂಕ್ಷನ್ ವರ್ಡ್ ಅಂತೀವಿ. ಓಕೆ, ಜಂಕ್ಷನ್ ವರ್ಡ್ ಆರ್ ಜಾಯ್ನಿಂಗ್ ವರ್ಡ್ ಅಂತ ಹೇಳ್ತೀವಿ. ಓಕೆ, ಜಾಯ್ನಿಂಗ್ ವರ್ಡ್ ಅಂದರೆ ಎರಡು ಬೇರೆ ಬೇರೆ ಪದಗಳನ್ನ ಕೂಡಿಸೋದಕ್ಕೆ ಜಾಯ್ನಿಂಗ್ ವರ್ಡ್ ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ ಒನ್ ಈಸ್ ಇಂಟರ್ಜೆಕ್ಷನ್ಸ್. ಸೊ ಲಾಸ್ಟ್ ಒನ್ ಈಸ್ ಇಂಟರ್ಜೆಕ್ಷನ್ಸ್. ಓಕೆ, ಇಂಟರ್ಜೆಕ್ಷನ್ಸ್. ಸೊ ಇಂಟರ್ಜೆಕ್ಷನ್ಸ್ ಅಂತಂದರೆ ಭಾವಬೋಧಕ ಅಂತ ಹೇಳ್ತೀವಿ. ಭಾವಬೋಧಕ. ಎಕ್ಸ್ಪ್ರೆಸ್ಸಿಂಗ್ ಫೀಲಿಂಗ್ಸ್. ಓಕೆ, ಸೊ ಇದಕ್ಕೆ ನಾವು ಫೀಲಿಂಗ್ ವರ್ಡ್ಸ್ ಅಂತಲೂ ಕರಿತೀವಿ. ಫೀಲಿಂಗ್ ವರ್ಡ್ಸ್. ಓಕೆ, ಎಕ್ಸ್ಪ್ರೆಸ್ಸಿಂಗ್ ಫೀಲಿಂಗ್ಸ್ ಆರ್ ಫೀಲಿಂಗ್ ವರ್ಡ್ಸ್ ಅಂತಲೂ ಹೇಳ್ತೀವಿ. ಸೊ ದೀಸ್ ಆರ್ ದಿ 8 kinds ಆಫ್ ಪಾರ್ಟ್ಸ್ ಆಫ್ ಸ್ಪೀಚಸ್. ಮೈ ಡಿಯರ್ ಸ್ಟೂಡೆಂಟ್, ಸೊ ನಾವು ಈಗ ತಾನು ನೋಡ್ತಾ ಇದ್ವಿ ಪಾರ್ಟ್ಸ್ ಆಫ್ ಸ್ಪೀಚ್, ಮಾತಿನ ಭಾಗಗಳು. ಪಾರ್ಟ್ಸ್ ಅಂದರೆ ಭಾಗಗಳು, ಸ್ಪೀಚ್ ಅಂದರೆ ಮಾತು. ದೇರ್ ಆರ್ 8 kinds ಆಫ್ ಪಾರ್ಟ್ಸ್ ಆಫ್ ಸ್ಪೀಚಸ್. ಅಫ್ಕೋರ್ಸ್ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಬೇರೆ ಭಾಷೆಯಲ್ಲೂ ಇದೆ. ಬಟ್ ವ್ಯತ್ಯಾಸ ಅಷ್ಟೇ, ಇಂಗ್ಲೀಷದ್ದು ಉಪಯೋಗ ಮಾಡೋಂಥ ಪದ್ಧತಿ ಬೇರೆ ಇದೆ, ಕನ್ನಡದಲ್ಲಿ ಉಪಯೋಗ ಮಾಡೋಂಥ ಪದ್ಧತಿ ಬೇರೆ ಇದೆ. ಈಗ ನಾವು ಕಲಿಬೇಕಾಗಿರೋದು ಏನಪ್ಪ ಅಂದರೆ ನಾಮಪದ ಅಂದ್ರೇನು, ನಾಮಪದವನ್ನು ಹೇಗೆ ಬಳಸಬೇಕು, ಪ್ರೊನೌನ್ ಅಂದ್ರೇನು, ಪ್ರೊನೌನ್ನ ಹೇಗೆ ಬಳಸಬೇಕು, ಅಡ್ಜೆಕ್ಟಿವ್ಸ್ ಅಂದ್ರೇನು, ಹೇಗೆ ಬಳಸಬೇಕು, ವರ್ಬ್ ಅಂದ್ರೇನು, ಪ್ರತಿಯೊಂದು ನಾವಿಲ್ಲಿ ಇನ್ ಡೀಟೇಲ್ ಆಗಿ ಕಲಿತಾ ಹೋಗ್ತಾ ಇದ್ವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದೀಸ್ ಪಾರ್ಟ್ಸ್ ಆಫ್ ಸ್ಪೀಚಸ್. ನಾವು ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅಫ್ಕೋರ್ಸ್ ಒನ್ ಬೈ ಒನ್. ನಾವುನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಫೋರ್ ದ್ಯಾಟ್ ಯು ಪ್ಲೀಸ್ ರೈಟ್ ಡೌನ್ ಆಲ್ ದ ನೋಟ್ಸ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್, ಯು ಕ್ಯಾನ್ drop your message.
Okay, you can clarify the doubts. So thank you very much. Please practice.